ನಾನು ಕೀಯೇ ಕೇಳಿದ್ದು ಗೋಬಿ, ನಾವು ಕೊಡಿಸಿದ್ದು ಇವತ್ತು ಮಸಾಲೆ ಪೂರಿ. A few moments later. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಮೀ ಲವ್ ಫ್ರೆಂಡ್ಸ್. ಏನಿಲ್ಲ, ಕೆಲಸಕ್ಕೆ ಹೋಗಿದೆ, ಕೆಲಸ ಬಿಟ್ಟು ಬೇಗ ಬಂದಿದ್ದೆ ಅಂತೇಳ್ಬಿಟ್ಟು ರೂಮಲ್ಲಿ ಕೈ ಕಾಲೆಲ್ಲ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ತಲೆ ಬಾಚ್ಕೊಂಡು ಸೀದಾ ಹೆಲ್ಮೆಟ್ ಹಾಕ್ಕೊಂಡು ರೂಮ್ ಬೀಗ ಹಾಕ್ತಾಯಿದ್ದೆ. ರೂಮ್ ಬೀಗ ಹಾಕಿ ಆದಮೇಲೆ ಹೋಗು ಅಂತ ಹೇಳ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿ ಗಾಡಿ ತೊಗೊಂಡು ಹೋಗುವಾಗ ಪೇಟೆಯಲ್ಲಿ ರಶ್ ಇರುತ್ತೆ ಅಂದ್ಕೊಂಡಿದ್ದೆ. ಯಾಕೋ ಇವತ್ತು ಪೇಟೆ ರಶ್ ಇರಲಿಲ್ಲ. ರಶ್ ಇಲ್ಲದ ಕಾರಣ ನಾನು ನಿಂತು ಕೆಲಸ ಮಾಡೋದು ಆಲ್ಫಾ ಕಿಡ್ಸ್ ವೇರ್ ಹತ್ರ ಬಂದೆ. ಅಲ್ಲಿ ಬಂದಾದಮೇಲೆ ತಕ್ಷಣ ಬರಲಿಕ್ಕೆ ಅವಳಿಗೆ ಕಸ್ಟಮರ್ ಇದ್ದರು. ಹಾಗೆ ಕಸ್ಟಮರ್ನೆಲ್ಲ ಕಳಿಸ್ಬಿಟ್ಟು ಅವಳು ನನ್ನ ಹತ್ರ ಬರುವಾಗ ಅವಳು ನಾನು ನೋಡಿ ನಗ್ತಾಯಿದ್ಲು. ಯಾಕೆ ನಗ್ತದೆ ಅಂತ ನನಗೂ ಗೊತ್ತಿಲ್ಲ, ಅವಳಿಗೂ ಗೊತ್ತಿಲ್ಲ. ಅವಳಿಗೆ ಗೊತ್ತಿರ್ಬೋದೇನೋ, ಬಟ್ ನನಗಂತೂ ಗೊತ್ತಿರಲಿಲ್ಲ. ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರವ್ಯೂಹ ಕತೆ ಇದಂಗಿದೆಯಲ್ಲಪ್ಪೇ. ಅಲ್ಲಿಂದ ಬೈಕ್ ಹತ್ಕೊಂಡು ಸೀದಾ ರೂಮಿಗೆ ಬಂದ್ವಿ. ರೂಮಿಗೆ ಬಂದಾದಮೇಲೆ ನಾನು ಅವಳಿಗೆ ಬೀಗ ಕೊಟ್ಟೆ. ಬೀಗ ಕೊಡುವಾಗ ಅವಳು ಬೀಗ ತೆಗೆದು ಡೋರ್ ಓಪನ್ ಮಾಡಿದ್ಲು. ಡೋರ್ ಓಪನ್ ಮಾಡಿ ಆದಮೇಲೆ ಲೈಟೆಲ್ಲ ಹಾಕಿ ಮತ್ತು ಬ್ಯಾಗೆಲ್ಲ ಇಟ್ಟು ಮತ್ತು ಕೈ ಕಾಲು ಮುಖ ಎಲ್ಲ ಫ್ರೆಶ್ ಅಪ್ ಮಾಡಿ ಮತ್ತು ಅವಳು ಆಟ ಮಾಡೋದು ಒಂದೇ. ನನಗೆ ಗೋಬಿ ಬೇಕು, ತುಂಬ ದಿವಸ ಆಯ್ತು ಗೋಬಿ ತಿನ್ನು ಅಂತ ಇದ್ಲು. ಈ ಗೋಬಿ ತಿನ್ನು ಅಂತ ಹೇಳ್ಬಿಟ್ಟು ನಾನು ಗಾಡಿ ತೆಗೆದೆ ವಾಪಸ್ಸು. ಗಾಡಿ ತೆಗೆದಾದ್ಮೇಲೆ ಗಾಡಿ ತಗೊಂಡು ಹೋಗು ಅಂತೇಳಿ ಹೊರಟು ಹೊರಡುವಾಗ ಸುದೀಪ್ಗೆ ಮತ್ತು ಸದಿಗೆ ಫೋನ್ ಮಾಡಿ ಹೇಳಿದ್ವಿ ಗೋಬಿ ತಿನ್ನೋಕೆ ಹೋಗಂಬ ಅಂತೇಳಿ. ಅವರು ಸಹ ಬಂದರು. ಹಾಗೆ 2 ಗೋಬಿ 2 ಮಸಾಲೆ ಪೂರಿ ಆರ್ಡರ್ ಮಾಡಿದ್ವಿ. ಈ ಗೋಬಿ ಬರೋದು ಲೇಟ್ ಆಯ್ತು ಅಂತೇಳಿ ಮಸಾಲೆ ಪೂರಿ ಬೇಗ ಬಂತು. ಅದನ್ನು ಸಹಿತ ನಾನು ನೇತಿ ತೊಗೊಂಡು ತಿಂತಾಯಿದ್ಲು, ನಾವು ತಿನ್ನೋದನ್ನು. ಮತ್ತು ಅದನ್ನು ತಿಂದಾದ್ಮೇಲೆ ಹೊರಟು ಇವತ್ತಿನ ಮೀನು ಇಷ್ಟಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೈಕ್ ಮಾಡೋದು ಮತ್ತು ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಯು.